ಅಮ್ಮ ಮಗಳು ಇಬ್ರು ಒಟ್ಟಿಗೆ ನಿಂತ್ಕೊಂಡಿದ್ದೀರಾ. ಏನ್ ಅಡ್ಗೆ ಮಾಡ್ತಿದ್ದೀರಾ? ಬರೀ ಸ್ವೀಟ್ ತಿಂದು ತಿಂದು ಒಂಥರ ಆಗೋಗ್ಬಿಡುತ್ತೆ ಹಬ್ಬದಲ್ವಾ, ಅದಕ್ಕೆ ಕಹಿನೂ ಇರ್ಬೇಕು ಅಂದ್ಬಿಟ್ಟು ಹಾಗಲಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಹಾಗಲಕಾಯಿ ಚಟ್ನಿ ಪ್ಲಸ್ ಸ್ಪೆಷಲ್ ದೋಸೆ ಅಂದ್ರೆ ಕಡ್ಲೆಕಾಯಿ ಬೀಜದ ದೋಸೆ. ಕಡ್ಲೆಕಾಯಿ ಬೀಜದ ದೋಸೆ, ಹಸಿ ಕಡ್ಲೆಕಾಯಿ. ವಾವ್, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಹಾಗಲಕಾಯಿ, ಬೆಲ್ಲ, ಜೀರಿಗೆ, ಒಣಮೆಣಸಿನಕಾಯಿ, ಎಳ್ಳು, ಉಪ್ಪು, ಕೊಬ್ಬರಿ ತುರಿ ಮತ್ತೆ ಹುಣಸೆ ಹಣ್ಣು. ಹಸಿ ಕಡ್ಲೆಕಾಯಿ, ಉಪ್ಪು, ಅಕ್ಕಿ ಮತ್ತೆ ಮೆಂತ್ಯನ 1-2 hours ನೆನ್ಸಿಟ್ಕೊಂಡಿರ್ಬೇಕು. ಆಮೇಲೆ ಕೊಬ್ಬರಿ ತುರಿ, ಸ್ವಲ್ಪ ಸೋಡಾ, ಜೀರಿಗೆ. ಸಾಮಗ್ರಿಗಳು ಏನೇನ್ ಬೇಕು ಅಂತ ತಿಳ್ಕೊಂಡ್ವಿ. ಶುರು ಮಾಡೋಣ ಅಡ್ಗೆ? ಖಂಡಿತ. ಅಮ್ಮ ನೀವು ಮಾಡ್ತೀರಾ ದೋಸೆ? ಹಿಟ್ ಮಾಡ್ತೀರಾ? ನೀವು ಚಟ್ನಿ ಮಾಡಿ, ನಾನು ದೋಸೆ ಮಾಡ್ತೀನಿ. ಕಡ್ಲೆಕಾಯಿ ಕೊಡಿ. ಹಸಿ ಕಡ್ಲೆಕಾಯಿ ಬೀಜ. ಹಸಿ ಕಡ್ಲೆಕಾಯಿ ಬೀಜ ಆಯ್ತು. ಈಗ ಕಾಯಿ ತುರಿ ಹಾಕೊಳ್ಳೋಣ. ಇದೆಷ್ಟು ಬೇಕಾಗತ್ತೆ ಕಾಯಿ ತುರಿ? ನೋಡಿ, ಕಾಯಿ ತುರಿ ಅದು ಕರೆಕ್ಟ್ ಕಡ್ಲೆಕಾಯಿ ಬೀಜ ಎಷ್ಟು ಹಾಕೋತೀರಾ ನೀವು ಅದ್ರ ಅಳತೆಗೆ ನೋಡಿ ಕಾಯಿ ತುರಿ ಹಾಕೊಳ್ಳಿ. ಜೀರಿಗೆನೇ ಒಂಥರ ಸಪ್ರೇಟ್ ಟೇಸ್ಟ್ ಕೊಡುತ್ತೆ. ಎಲ್ಲಾ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ರುಬ್ಕೊಂಡ್ಬಿಡೋದಲ್ವಾ? ಸ್ವಲ್ಪ ಸೋಡಾ ಇದಕ್ಕೆ ಹಾಕೊಂಡ್ಬಿಡೋದ? ಸೋಡಾ ಡೈರೆಕ್ಟ್ ಆಗಿ ಹಾಕೊಂಡು ತೊಂದ್ರೆ ಇಲ್ಲ. ಸೊ ಇದು ರೆಡಿ ಇದೆ. ಓಕೆ, ಈಗ ಹಾಗಲಕಾಯಿ ಚಟ್ನಿ. ಅದು ದೋಸೆ ಹಿಟ್ಟು ಒಂದು 5 ನಿಮಿಷ ನೆನ್ಕೊಂಡ್ವಿ. ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಬಿಡ್ತೀನಿ. ಈಗ ಏನ್ ಮಾಡ್ಬೇಕು ಚಟ್ನಿಗೆ? ಎಲ್ಲ ಹುರ್ಕೋಬೇಕು. ಮೊದಲು ಈ ಕೊಬ್ಬರಿನ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಹಾಗೆ ಹುರ್ಕೊಳ್ಳೋದು. ಹಾ. ರಚಿತಾ, ಮನೇಲಿ ನಿಮ್ ತಾಯಿಗೆ ಸಹಾಯ ಮಾಡ್ತೀಯಾ ಅಡ್ಗೆಯಲ್ಲಿ? ಅಫ್ಕೋರ್ಸ್, ಶೂಟಿಂಗ್ ಬಿಸಿ ಇರ್ಬೇಕಾದ್ರೆ ಸಹಾಯ ಹೇಗ್ ಮಾಡಕ್ಕಾಗತ್ತೆ? ಅಟ್ಲೀಸ್ಟ್ ಮನೇಲಿ ಇದ್ದಾಗಾದ್ರೂ ಮಾಡ್ತೀಯಾ? ಯಾ. ಮನೇಲಿ ಫ್ರೀ ಆಗಿದ್ದಾಗ ಏನೇನ್ ಹಾಬೀಸ್ ನ ಇಟ್ಕೊಂಡಿದ್ಯಾ? ಫ್ರೀ ಇರಲ್ಲ. ಅಕಸ್ಮಾತ್ ಫ್ರೀ ಇದ್ರೆ ಹಾಬೀಸ್ ಅಂದ್ರೆ ನಾನು ತುಂಬಾ ಮಾತಾಡ್ತೀನಿ. ಸೊ ಯಾರಾದ್ರೂ ಸಿಕ್ಕಿದ್ರೆ ಸಾಕು, I'll pull them to talk. I'll just talk. ನಾನ್ ಸ್ವಲ್ಪ ದೂರ ಇರ್ತೀನಿ ನಿಮ್ಮಿಂದ. ಇವ್ರಿಗೂ ಅಷ್ಟೇ. ಇವ್ರು ಶೂಟಿಂಗ್ ಇರ್ಬೇಕಾದ್ರೆ ಇವ್ರು ತುಂಬಾ ಸೈಲೆಂಟ್. ಏನಾದ್ರೂ ಹಿಂಗ್ ಕುತ್ಕೊಂಡ್ಬಿಟ್ಟಿರ್ತಾರೆ, ಸೈಲೆಂಟ್ ಆಗಿ ಕೂತಿರ್ತಾರೆ. ಬಟ್ ನಾನು ಹೋಗಿ ಮಾತಾಡಿಸ್ತೀನಿ ಇವ್ರನ್ನ. ಇವ್ರಿಗೆ ಅದು ಇಷ್ಟನೇ ಆಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಇವ್ರಿಗೆ ಹಾಗೆ ಮಾಡಿದ್ರೆ ಇಷ್ಟ ಆಗಲ್ಲ. ಸ್ವಪ್ನ ಸರಿ ಮಾಡು. ಏನು? ಲೈಕ್ ದಿಸ್. ಯಾಕೆ? ಐ ಡೋಂಟ್ ನೋ, ಅವ್ರಿಗೆ ಖುಷಿ ಆಗಲ್ಲ. ಓಕೆ, ಸ್ವಪ್ನ ಇದಾಗಿದೆ. ಈಗ ಒಣಮೆಣಸಿನಕಾಯಿ. ಈಗ ಒಣಮೆಣಸಿನಕಾಯಿ ಎಷ್ಟು ಬೇಕಾಗತ್ತೆ? ಒಂದು 6-7. ನಿಂಗೆ ಖಾರ ಇಷ್ಟನೋ? ಚಟ್ನಿ ಸ್ವಲ್ಪ ಕಮ್ಮಿ ಇದ್ರೇನೆ ಇಷ್ಟ ಆಗತ್ತೆ. ಮತ್ತೆ ಏನ್ ತಿಂತೀರಾ ನೀವು? ನನ್ಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಇರ್ಬೇಕು, ಸ್ವೀಟು ಕಡಿಮೆ ಇರ್ಬೇಕು. ಯಾಕೆ ಆತರ ಎಕ್ಸ್ಪ್ರೆಷನ್? ಅಲ್ಲ, ಆಗ್ಲಿಂದ ನೋಡ್ತಾ ಇದ್ದೆ, ಸ್ವೀಟ್ ತಿನ್ನಲ್ಲ, ಆಯಿಲ್ ತಿನ್ನಲ್ಲ, ಕುಡಿಯಲ್ಲ. ಅದಕ್ಕೆ ಕೇಳ್ತಾ ಇದೀನಿ. ಸ್ವಪ್ನ ನೋಡಿದ್ರೆ ಏನಾಗಿದೆ ಗೊತ್ತಾ? ಸ್ವಪ್ನ ನೋಡಿದ್ರೆ ಹಾಗೆ ಅನ್ಸಲ್ಲ, ಜಾಸ್ತಿ ಖಾರ ತಿಂತಾಳೆ ಅಂತ ಅನ್ಸ್ತಿರುತ್ತೆ. ಮಾತಾಡೋ ರೀತಿ ಖಾರವಾಗಿರುತ್ತೆ ಅಂತ. ಅದು ಹಾಗೆ, ನಾವು ಜಾಸ್ತಿ ಖಾರ ತಿಂದೇ ಹೋದ್ರು ಖಾರವಾಗಿ ಮಾತಾಡ್ತೀವಿ. ಇದಾಯ್ತು. ಒಣಮೆಣಸಿನಕಾಯಿನೂ ಹುರ್ಕೊಂಡ್ವಿ. ಈಗ ನೆಕ್ಸ್ಟ್ ಎಳ್ಳು. ಎಷ್ಟು? 1-2 ಸ್ಪೂನ್. ಸಾಕು. ನಿಮ್ ಟೀಮ್ ಬಗ್ಗೆ ಹೇಳಿ ರಚಿತಾ. ಸೂರ್ಯಕಾಂತಿ ಧಾರಾವಾಹಿಯ ಟೀಮ್ ಬಗ್ಗೆ ಹೇಳಿ. ವೆರಿ ನೈಸ್ ಟೀಮ್. ಅಲ್ಲಿ ಹೇಗೆ ಅಂದ್ರೆ ಔಟ್ಡೋರ್ ಶೂಟಿಂಗ್ಸ್ ಇರೋದ್ರಿಂದ ಒಂಥರ ಮನೆ. ಅದು ನಾವು ಶೂಟಿಂಗ್ ಮಾಡ್ತಾ ಇರೋದು ಉಳ್ವಾಡಿಲಿ, ಅದ ಇವ್ರು ಹೇಳ್ದಾಗೆ ಆಗ್ಲೇ. ಸೊ ಮನೆ ಆಂಟಿನೂ ಕೆಲವೊಂದ್ಸತಿ ಏನಾದ್ರೂ ಪ್ರಿಪೇರ್ ಮಾಡ್ಕೊಡ್ತಾ ಇರ್ತಾರೆ ನಮ್ಗೆ. ಸ್ಪೆಷಲ್ ಅಡ್ಗೆ ತಗೊಳ್ಳಿ ತಿನ್ನಿ ಅಂತ. ನಮಗ್ ಫುಲ್ ಎಂಟರ್ಟೈನ್ಮೆಂಟ್ ಅಲ್ಲಿ ಆ ತರ ಆಗ್ತಿರುತ್ತೆ. ವೆರಿ ಗುಡ್ ಟೀಮ್. ಮನೆಯವ್ರ ಬಗ್ಗೆ ಹೇಳ್ದೆ, ನಿಮ್ ಟೀಮ್ ಬಗ್ಗೆ ಹೇಳು.
ಜೀರಿಗೆ ಟೀಮ್ ಬಗ್ಗೆ ಅಂದ್ರೆ ವೆರಿ ಕೋಆಪರೇಟಿವ್, ಚೆನ್ನಾಗಿ ಅನ್ಸ್ತಿದೆ. ಎಷ್ಟು ಸ್ಪೂನ್ ಜೀರಿಗೆ ಬೇಕು? ಒಂದೂವರೆ. 1.5 ಸ್ಪೂನ್. ಈ ಜಿ ಕನ್ನಡಲ್ಲಿ ಒಂದ್ ಸೀಸನ್ ಬಂದಿತ್ತು, ಅತ್ತೆ ಸೊಸೆ ಚಾಲೆಂಜ್ ಅಂತ. ರುಚಿ ಅಭಿರುಚಿ ಸಕ್ಕತ್ತಾಗಿತ್ತು ಆ ಪ್ರೋಗ್ರಾಮ್. ನನ್ನಂತೂ ಐ ಯೂಸ್ ಟು ವೆರಿ ಕ್ಲೋಸ್ ಆಗಿ ನೋಡ್ತಾ ಇದ್ದೆ ನಾನು ಆ ಪ್ರೋಗ್ರಾಮ್ ನ. ಇಟ್ ವಾಸ್ ವೆರಿ ನೈಸ್. ತುಂಬಾ ಜನರಿಂದ ಅತ್ತೆ ಸೊಸೆ ಚಾಲೆಂಜ್ ಬಗ್ಗೆ ಸಾಕಷ್ಟು ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್. ಅವ್ರಿಗೂ ತುಂಬಾ ಆಸಕ್ತಿ ಇದೆ. ತುಂಬಾ ಜನರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಲ್ವಾ, ಹಾಗಾಗಿ ಮತ್ತೆ ಅತ್ತೆ ಸೊಸೆ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ. ದಟ್ಸ್ ಗ್ರೇಟ್. ಒಳ್ಳೆ ನ್ಯೂಸ್ ನಿನಗೆ ಅಷ್ಟೇ ಅಲ್ಲ, ಎಲ್ರಿಗೂ ಒಳ್ಳೆ ಬರೀ ನೋಡೋದಕ್ಕೆ. ನೀನು ಬರ್ಬೋದು ನಿಮ್ಮ ಅತ್ತೆ ಜೊತೆ ಮದುವೆ ಆದ್ಮೇಲೆ. ಈಗ ಹಾಗಲಕಾಯಿ ಯಾವಾಗ ಮದ್ವೆ ಆಗ್ತಿದ್ಯಾ? ನಾಟ್ ಯೆಟ್. ಇಲ್ಲ, ಅತ್ತೆ ಸೊಸೆ ಚಾಲೆಂಜ್ ಬರ್ಬೇಕು ಅಂದಿಲ್ಲ, ಅದಕ್ಕೆ ಕೇಳಿದೆ. ಅಮ್ಮ ಮಗಳದ್ದು ಮಾಡಿದಾಗ ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಓಕೆ, ಈಗ ಆನ್ ಸ್ಕ್ರೀನ್ ಅಮ್ಮನ ಜೊತೆ ಬಂದಿದ್ಯಾ? ಹಾಗಾದ್ರೆ ರಿಯಲ್ ಅಮ್ಮನ ಜೊತೆ ಆನ್ ಸ್ಕ್ರೀನ್ ಮದರ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ಹಾಗಲಕಾಯಿ ಯಾಕೆ ತಗೊಂಡಿದ್ದೀರಾ ನೀವು? ಹಾಗಲಕಾಯಿ ಚಟ್ನಿ ಅಂದ್ರೆ ಸಾಮಾನ್ಯವಾಗಿ ಹಾಗಲಕಾಯಿ ಯಾರಿಗೂ ಇಷ್ಟ, ಯಾರು ತಿನ್ನಲ್ಲ, ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಅಂದ್ರೆ ಕಾಯಿ, ಕೊಬ್ಬರಿ, ಜೀರಿಗೆ, ಮೆಣಸಿನ್ಕಾಯಿ, ಬೆಲ್ಲ ಎಲ್ಲ ಬಿದ್ದಿರುತ್ತಲ್ಲ, ಕಹಿ ಅನ್ಸಲ್ಲ ಇದು. ಮತ್ತೆ ಯೂಶಲಿ ಫ್ರೈ ಮಾಡಿದ್ರೆ ಕಹಿ ಕಮ್ಮಿ ಆಗುತ್ತೆ. ಹೌದು. ಇದು ನಮ್ಮ ಸೀರಿಯಲ್ ಅಲ್ಲಿ ತಂದೆ ಪಾಠ ಮಾಡ್ತಾರಲ್ಲ ಉಮೇಶ್ ಹೆಗಡೆ ಅವರು, ಅವ್ರಿಗೆ ಹಾಗಲಕಾಯಿ ತುಂಬಾ ಇಷ್ಟ. ನನಗೆ ಹಾಗಲಕಾಯಿ ಯಾವ ಫಾರ್ಮ್ ಅಲ್ಲಿ ಇಷ್ಟ ಗೊತ್ತಾ? ಚೆನ್ನಾಗಿರುತ್ತೆ. ಗೊತ್ತಾಗಲ್ಲ ಹಾಗಲಕಾಯಿ ತಿಂತಾ ಇದೀವಿ ಅಂತ, ಇದ್ರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಹಾಗಲಕಾಯಿ ತಿಂತಿದೀವಿ. ಇಲ್ಲ, ಈ ಚಟ್ನಿ ಗೊತ್ತಾಗೋದಿಲ್ಲ, ನಿಂಗೆ ಕಹಿ ಅನ್ಸೋದೇ ಇಲ್ಲ. ನೋಡೋಣ, ಟ್ರೈ ಮಾಡ್ತೀವಿ ನಾವು. ಓಕೆ, ಇದಾಗಿದೆ. ಆಫ್ ಮಾಡ್ಬಿಡ್ಲಾ? ಈಗೇನ್ ಮಾಡ್ಕೋಬೇಕು? ಇದೆಲ್ಲಾನು ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಬೇಕು. ಇನ್ನೊಂದೆರಡು ಐಟಮ್ಸ್ ಹಾಕ್ಬೇಕು. ಏನೇನು? ಬೆಲ್ಲ ಮತ್ತೆ ಹುಣಸೆ ಹಣ್ಣು. ಹುಣಸೆ ಹಣ್ಣು ಹಾಗೆ ಹಾಕ್ಬೋದು. ನೀರ್ ಹಾಕ್ತಿವಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣು ಬೇಕಾಗುತ್ತೆ. ಆಮೇಲೆ ಉಪ್ಪು ಸ್ವಲ್ಪ ನೀರ್ ಹಾಕೊಂಡು ಆಯ್ತಾ? ಆಗಿದೆ. ಓಕೆ, ಅದಕ್ಕೆ ಒಗ್ಗರಣೆ ಏನಾದ್ರು ಹಾಕ್ತೀರಾ? ಏನ್ ಬೇಕಾಗಿದೆ. ಮೊದ್ಲೇ ಹುಣಸೆ ಹಣ್ಣು ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ, ಸೊ ಉಟ್ಕೊಂಡು ಹಾಕಿರೋದ್ರಿಂದ ಒಗ್ಗರಣೆ ಏನ್ ಬೇಡ ಅನ್ಸುತ್ತೆ. ಸ್ಮೆಲ್ ಬರ್ತಾ ಇದೆ ಅಲ್ಲ? ಫ್ಲೇವರ್ ಏನೋ ಚೆನ್ನಾಗಿದೆ, ರುಚಿ ಹೇಗಿರುತ್ತೆ ನೋಡ್ಬೇಕು. ದೋಸೆ ಜೊತೆ ಹಾಗಲಕಾಯಿ ಉಪಯೋಗಿಸಿರೋದ್ರಿಂದ ನಿಂಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕು. ಹೌದಾ? ನೀವಿಬ್ರು ಒಟ್ಟಿಗೆ ಆಕ್ಟ್ ಮಾಡುವಾಗ ನೀವ್ ಹೇಳಿದ್ರೆ ಸುಮಾರು ಸೀನ್ಸ್ ಈಗ ನಾವಿಬ್ರೇ ಒಟ್ಟಿಗೆ ಇರ್ತೀವಿ ಅಂತ, ಯಾವ್ದಾದ್ರು ಒಂದು ಸೀನ್ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು, ಏನಾದ್ರೂ ವಿಶೇಷವಾಗಿ ಆ ಸೀನಲ್ಲಿ ನಡೆದಿರುವಂತದ್ದು? ಎಲ್ಲ ನೆನಪಿದೆ. ದಿನಕ್ಕೆ 6 ಸೀನ್ ಅಂದ್ರೆ 6 ಸೀನಲ್ಲಿ ನಾವ್ ಇದ್ದೇ ಇರ್ತೀವಿ ಮೋಸ್ಟ್ಲಿ. ಯಾವ್ದಾದ್ರು ಒಂದ್ ಸೀನ್ ನೀನೇ ಹೇಳ್ಬಿಡು, ನಾನು ದೋಸೆ ತಿರುವು ಹಾಕ್ತೀನಿ. ಒಂದ್ ಸೀನಲ್ಲಿ ನಾನು ಕರ್ಪೂರನ ಕೈಯಲ್ಲಿ ಇಟ್ಕೊಂಡು ಮಾಡುವಂತ ಒಂದ್ ಸೀನ್ ಇತ್ತು. ಅದ್ರ ನೆಕ್ಸ್ಟ್ ಪೂಜೆ ಅಲ್ಲ, ನಾನು ಅದ್ರ ನನ್ಗೂ ಅವ್ನಿಗೂ ಯಾವ್ದೋ ಸಂಬಂಧ ಇಲ್ಲ. ರವೀಂದ್ರ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರಿಗೂ ಸಂಬಂಧ ಇಲ್ಲ, ನನ್ ಬಿಟ್ಬಿಡಿ, ಅನುಮಾನ ಪಡ್ಬೇಡ ಅಂತ ಹೇಳಿ ಒಂದ್ ಸೀನ್ ಇತ್ತು. ಅದ್ರ ನೆಕ್ಸ್ಟ್ ಸೀನು ಅಮ್ಮ ನನಗೆ ಔಷಧಿ ಹಾಕ್ತಾರೆ. ಸೊ ಅದು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಮದ್ದು ಹಾಕ್ತಾರೆ. ಸೊ ಹಾಕ್ಬೇಕಾದ್ರೆ ತುಂಬಾ ಇಮೋಷನಲ್ ಸೀನ್ ಅದು. ಸೊ ನನಗೆ ಹೇಗೆ ಅದು ಟಚಿ ಆಗಿತ್ತು ಅಂತಂದ್ರೆ, ನನಗೆ ಈ ಫಿಂಗರ್ಗೆ ಬಾಗ್ಲಕ್ಕೆ ಸಿಕ್ಕಾಕೊಂಡು ಕಟ್ ಆಗ್ಬಿಟ್ಟಿತ್ತು. ಸೊ ಅವಾಗ ನಮ್ಮ ಮಮ್ಮಿ ನನಗೆ ಹೆಲ್ಪ್ ಮಾಡಿದ್ದು, ಅವ್ರ ಔಷಧಿ ಹಾಕಿದ್ದು, ಅವರೇ ಊಟ ಮಾಡಿಸಿದ್ದು, ಅದೆಲ್ಲ ನೆನಪಾಗ್ತಿತ್ತು. ಸೊ ವೆನೆವರ್ ಐ ಯೂಸ್ ಟು ಸಿ ಹರ್, ಟಫಕ್ ಆಟೋಮೆಟಿಕಲಿ ಅಳು. ಸೊ ಅದು ತುಂಬಾನೇ ಚೆನ್ನಾಗಿತ್ತು, ವೆರಿ ಇಮೋಷನಲ್ ಸೀನ್. ಎಸ್ ಅದು ವೆರಿ ಇಮೋಷನಲ್ ಸೀನ್. ವಾವ್, ಕಲರ್ ಚೇಂಜ್ ಆಗಿದೆಯಲ್ಲ. ಹೌದು, ಮೆಂತ್ಯ ಹಾಕಿರೋದ್ರಿಂದ ಕಡಲೆಕಾಯಿನೂ ಬಳಸಿದೆ. ನಾವಿಬ್ರು ರೆಡಿ ಮಾಡಿದಂತಹ ಬಿಸಿ ಬಿಸಿ ಕಡಲೆ ಬೀಜದ ದೋಸೆ ಮತ್ತೆ ಹಾಗಲಕಾಯಿ ಚಟ್ನಿನ
ಮೊದಲನೇದಾಗಿ ನೀನೇ ಟೇಸ್ಟ್ ಮಾಡ್ಬೇಕಾಗಿ ನಾವು ಕೇಳ್ಕೊತೀವಿ. ಬಿಸಿ ಬಿಸಿ ಹಸಿ ಕಡಲೆಕಾಯಿ ದೋಸೆ ಹಾಗೂ ಹಾಗಲಕಾಯಿ ಚಟ್ನಿ ಸಿದ್ಧವಾಯ್ತು. ಹಸಿ ಕಡಲೆ ಬೀಜದ ದೋಸೆ ಮತ್ತು ಹಾಗಲಕಾಯಿ ಚಟ್ನಿ. ಹಸಿ ಕಡಲೆ ಬೀಜದ ದೋಸೆಗೆ ಬೇಕಾಗುವ ಸಾಮಗ್ರಿಗಳು: ಹಸಿ ಕಡಲೆಕಾಯಿ, ಉಪ್ಪು, ನೆನೆಸಿದ ಅಕ್ಕಿ ಮತ್ತು ಮೆಂತ್ಯೆ, ಕೊಬ್ಬರಿ ತುರಿ, ಸೋಡಾ ಮತ್ತು ಜೀರಿಗೆ. ಹಾಗಲಕಾಯಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಹಾಗಲಕಾಯಿ, ಬೆಲ್ಲ, ಜೀರಿಗೆ, ಒಣಮೆಣಸಿನಕಾಯಿ, ಎಳ್ಳು, ಉಪ್ಪು, ಕೊಬ್ಬರಿ ತುರಿ ಮತ್ತು ಹುಣಸೆ ಹಣ್ಣು. ಹಸಿ ಕಡಲೆ ಬೀಜದ ದೋಸೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಮತ್ತು ಮೆಂತ್ಯೆ, ಕಡಲೆ ಬೀಜ, ಕಾಯಿ ತುರಿ, ಜೀರಿಗೆ, ಉಪ್ಪು, ಸೋಡಾ ಹಾಕಿ ರುಬ್ಬಿಕೊಂಡು ದೋಸೆ ಮಾಡಿಕೊಂಡರೆ ಹಸಿ ಕಡಲೆ ಬೀಜದ ದೋಸೆ ಸವಿಯಲು ಸಿದ್ಧ. ಹಾಗಲಕಾಯಿ ಚಟ್ನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿದ ಕಾಯಿ ತುರಿ, ಒಣಮೆಣಸಿನಕಾಯಿ, ಎಳ್ಳು, ಜೀರಿಗೆ, ಹಾಗಲಕಾಯಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿಕೊಂಡರೆ ಹಾಗಲಕಾಯಿ ಚಟ್ನಿ ಸವಿಯಲು ಸಿದ್ಧ.